ನಮಗೆ ಬೇಕಾದಷ್ಟು ನಿಯಮಗಳಿದೆ. ಸೂರ್ಯಾಸ್ತಮನ ಆದ ಮೇಲೆಯೂ ಕೂಡ ನಮಗೆ ನಿಯಮಗಳಿದೆ ಅಂತ ನಾವು ಹೇಗೆ ಶಾಸ್ತ್ರದಲ್ಲಿ ಹೇಳುತ್ತೇವೋ, ಒಂದು ಕಡೆ ಚಂದ್ರವಂಶದ ಕೃಷ್ಣನ ಪೂಜಕರಾದ ನಮ್ಮ ವಿದ್ಯಾ ಶ್ರೀಶತೀರ್ಥರಾದರೆ, ಇನ್ನೊಂದು ಇಕ್ಷ್ವಾಕು ವಂಶ ಸೂರ್ಯವಂಶ ಪೂಜಕರಾದ ಆ ರಾಮಚಂದ್ರ ದೇವರನ್ನು ಪೂಜೆ ಮಾಡುವ ಆ ರಾಮ ಒಂದು ರೀತಿಯ ಸನ್ನಿಧಾನ. ಅಂತೂ ರಾಮದೇವರ ಸನ್ನಿಧಾನ, ಕೃಷ್ಣದೇವರ ಸನ್ನಿಧಾನ ಬೇರೆ ಇಲ್ಲ ಅಂತ ಜಾಂಬವಂತನಿಗೆ ತೋರಿಸಿದ್ದು ಕೃಷ್ಣ ತನ್ನ ಅವತಾರ ಕಾಲದಲ್ಲಿ. ಆ ರೀತಿ ಅವರಿಬ್ಬರು ಇವತ್ತು ನಮ್ಮ ವೇದಿಕೆಯಲ್ಲಿ ಕೂತಿರೋದು. ರಾಮಕೃಷ್ಣರು ಬೇರೆ ಅಲ್ಲ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲೇ ತೆಗೆಯಿರು ಅಂತ ಎಲ್ಲ ಮಹಾತ್ಮ ಜನಾಂಗ, ಎಲ್ಲ ಪೀಠಾಧಿಪತಿಗಳು ನಮ್ಮನ್ನು ಉದ್ಧಾರ ಮಾಡಲು ಬಂದಿದ್ದಾರೆ ಎಂಬ ಕಳಕಳಿಯಿಂದ ನಾವು ಅವರ ಪಾದಕ್ಕೆ ಬಿದ್ದಾಗ ನಾವು ಉದ್ಧಾರ ಆಗ್ತೇವೆ. ಅದರಲ್ಲಿ ವಿಶೇಷವಾಗಿ ಸತ್ಯಾತ್ಮ ತೀರ್ಥರು, ವಿದ್ಯಾ ಶ್ರೀಶತೀರ್ಥರ ಜ್ಞಾನದ ಒಂದು ಮಟ್ಟ ನಾವೆಲ್ಲ ಮಾತಾಡಲೇಬಾರದು. ಈಗೀಗ ಏನಾಗೋಗಿದೆ, ಈ ಯೂಟ್ಯೂಬಿಂದ ವಾಟ್ಸಪ್ಪಿಂದ ಎಲ್ಲವೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಂಗ್ಲೀಷಿನ ಟ್ರಾನ್ಸ್ಲೇಷನ್ ವಾಟ್ಸಪ್ ಏನಂದರೆ ಏನಾಗ್ತಾ ಇದೆ, ಏನು ಒಂಬು, ತಮಿಳು ಹೇಳುವಾಗ ಒಂಬು ಅಂತ ಹೇಳ್ತಾರೆ, ಅಂದರೆ ಚಾಡಿ ಹೇಳೋದು, ಬೇಡದೇ ಅಂತ ವಿಚಾರಗಳನ್ನು ಹೆಚ್ಚು ಮಾಡೋದು. ಆದರೆ ಶ್ರೀಪಾದಂಗಳವರುಗಳು ಒಂದಾಗಿ ಕೂತು ವಿಮರ್ಶೆಗಳನ್ನು, ವಾದಗಳನ್ನು, ವಾಕ್ಯಾರ್ಥಗಳನ್ನು ಮಾಡ್ತಾ ಹೋದರೆ ನಮಗೆ ಅನ್ನಪಾನಾದಿಗಳ ಚಿಂತೆಯೂ ಇರೋದಿಲ್ಲ.